ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ನೀವು ಬರೀ ದುಡ್ಡಿಗೋಸ್ಕರ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ಕಲಿಯೋಕೆನೇ ಹೋಗಬೇಡಿ. ಗೊತ್ತಿರುವಂತೆ ನಾವು ನಮ್ಮ ರೋರಿಂಗ್ ಫಿಲಮ್ ಸ್ಕೂಲ್ನ ಆನ್ಲೈನ್ ಕೋರ್ಸಸ್ಗಳ ಜೊತೆಗೆ ಆಫ್ಲೈನ್ ಕೋರ್ಸಸ್ಗಳನ್ನು ಕೂಡ ಶುರು ಮಾಡಿದ್ದೇವೆ. ನೀವು ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್, ಪ್ರೊಫೆಷ್ನಲ್ ವಿಡಿಯೋ ಪ್ರೊಡಕ್ಷನ್, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್ ಮತ್ತು ಮ್ಯಾನೇಜ್ಮೆಂಟ್, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗ್, ಸ್ಮಾರ್ಟ್ಫೋನ್ ಫೋಟೋಗ್ರಫಿ, AI ಟೂಲ್ಸ್ನಂತಹ ಸ್ಕಿಲ್ಗಳನ್ನು ಆನ್ಲೈನಲ್ಲೂ ಕೂಡ ಕಲಿಬೋದು ಮತ್ತು ಆಫ್ಲೈನಲ್ಲಿ ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ಡೈರೆಕ್ಟಾಗಿ ಪ್ರಾಕ್ಟಿಕಲ್ ಆಗಿ ಕೂಡ ಕಲಿಬೋದು. ಇದರ ಬಗ್ಗೆ ನಾನು ಕಳೆದ ವಿಡಿಯೋಗಳಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದನ್ನು ನೋಡಿದ ನಂತರ ಬಹಳಷ್ಟು ಜನ, ಸರ್ ನಾನು ಸಿಕ್ಕಾಪಟ್ಟೆ ದುಡ್ಡನ್ನು ಗಳಿಸಬೇಕು ಅಂತ ಅಂದ್ಕೊಂಡಿರುವೆ, ಯಾವ ಸ್ಕಿಲ್ಲನ್ನು ಕಲೀಲಿ, ಯಾವ ಸ್ಕಿಲ್ಲನ್ನು ಕಲಿತರೆ ಅದರಲ್ಲಿ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ, ವಿಡಿಯೋ ಎಡಿಟಿಂಗನ್ನು ಕಲಿತ್ಬಿಟ್ಟು ನಾವು ಎಷ್ಟು ದುಡ್ಡು ಮಾಡ್ಬೋದು, ಯೂಟ್ಯೂಬ್ ಚಾನಲ್ನಿಂದ ನಾವು ಎಷ್ಟು ದುಡ್ಡು ಮಾಡ್ಬೋದು, ಯೂಟ್ಯೂಬ್ ಚಾನಲ್ನ ಇನ್ಕಮ್ದಿಂದ ನಾವು ಮನೆ ತೊಗೋಬೋದಾ, ಕಾರ್ ತೆಗೆದುಕೊಳ್ಬೋದಾ, ನಾನಂತೂ ಸಿಕ್ಕಾಪಟ್ಟೆ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರುವೆ, ಯಾವ ಸ್ಕಿಲ್ಲನ್ನು ಕಲೀಲಿ ಅಂತೆಲ್ಲ ಸಿಕ್ಕಾಪಟ್ಟೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬಹಳಷ್ಟು ಜನ ಬರೀ ಅರ್ನಿಂಗ್ನ ಕುರಿತಾಗಿಯೇ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಲರ್ನಿಂಗ್ನ ಕುರಿತಾಗಿ ಬಹಳಷ್ಟು ಜನ ಪ್ರಶ್ನೆಗಳನ್ನೇ ಕೇಳಿಲ್ಲ. ಬರೀ ದುಡ್ಡು 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 ಅಂಥೇಳಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದು ವೇಳೆ ನಿಮ್ಮ ತಲೆಯಲ್ಲೂ ಕೂಡ ಈ ಪ್ರಶ್ನೆಗಳಿದ್ದರೆ ನಿಮಗೆ ನಾನೊಂದು ಲೈಫ್ ಅಡ್ವೈಸನ್ನು ಕೊಡೋಕೆ ಇಷ್ಟಪಡುವೆ. ಅದೇನಪ್ಪ ಅಂತಂದರೆ, ಡೋಂಟ್ ಲರ್ನ್ ಫಾರ್ ಮನಿ ಓನ್ಲಿ. ಬರೀ ದುಡ್ಡಿಗೋಸ್ಕರ ಕಲಿಬೇಡಿ. ಬರೀ ದುಡ್ಡಿಗೋಸ್ಕರ ಕಲಿಯೋ ಇಂಟೆನ್ಷನ್ ನಿಮ್ಮದಿದ್ದರೆ ನೀವು ಕಲಿಯೋಕೆನೇ ಹೋಗಬೇಡಿ. ಇಫ್ ಮನಿ ಈಸ್ ದ ಓನ್ಲಿ ರೀಸನ್ ಫಾರ್ ಯುವರ್ ಲರ್ನಿಂಗ್, ದೆನ್ ಯುವರ್ ಅರ್ನಿಂಗ್ ಈಸ್ ಲಿಮಿಟೆಡ್. ಬರೀ ನೀವು ದುಡ್ಡಿಗೋಸ್ಕರ ಕಲಿತಾ ಇದ್ದರೆ ನಿಮ್ಮ ಕಲಿಕೆ ಕೂಡ ಕುಂಠಿತಗೊಳ್ಳುತ್ತೆ ಮತ್ತು ನಿಮ್ಮ ಗಳಿಕೆ ಕೂಡ ಕುಂಠಿತಗೊಳ್ಳುತ್ತೆ. ನೀವು ಕಲಿಯೋರಿದ್ದೀರಾ ಅಂತಂದರೆ ನಿಮ್ಮ 100% ಫೋಕಸ್ ಚೆನ್ನಾಗಿ ಕಲಿಯೋದ್ರ ಮೇಲಿರಬೇಕು. ಅದನ್ನು ಬಿಟ್ಬಿಟ್ಟು ಬರೀ ನೀವು ದುಡ್ಡು 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 ಅಂಥೇಳಿ ದುಡ್ಡನ್ನು ಚೇಸ್ ಮಾಡ್ತಾ ಇದ್ದರೆ ನೀವು ಸರಿಯಾಗಿ ಕಲಿಯಲ್ಲ. ನೀವೇನು ಮಾಡ್ತೀರಾ, ಶಾರ್ಟ್ಕಟ್ಸ್ಗಳನ್ನು ಫಾಲೋ ಮಾಡ್ತೀರಾ, ಕ್ವಿಕ್ ರಿಚ್ ಸ್ಕೀಮ್ಗಳನ್ನು ಫಾಲೋ ಮಾಡ್ತೀರಾ, ಇನ್ಸ್ಟಂಟ್ ಮನಿ ಟ್ರ್ಯಾಪ್ನಲ್ಲಿ ಬಿದ್ದು ಒದಾಡ್ತೀರಾ. ನಿಮಗೆ ಸರಿಯಾಗಿ ಕಲಿಯೋಕೆನೇ ಆಗಲ್ಲ. ನೀವು ಈ ಶಾರ್ಟ್ಕಟ್ಸ್ಗಳನ್ನು ಫಾಲೋ ಮಾಡಿಬಿಟ್ಟು ಇನ್ಸ್ಟಂಟಾಗಿ ಅಲ್ಪ ಸ್ವಲ್ಪ ದುಡ್ಡನ್ನು ಸಂಪಾದಿಸ್ಬೋದು, ಆದರೆ ಲಾಂಗ್ ಟರ್ಮ್ನಲ್ಲಿ ನೀವು ಸಫರ್ ಆಗ್ತೀರಾ, ನಿಮಗೆ ದುಡ್ಡು ಬರಲ್ಲ. ನೀವು ನಿಮ್ಮ ಲೈಫಲ್ಲಿ ಸ್ಟೇಬಲ್ ಇನ್ಕಮನ್ನು ಗಳಿಸ್ಬಿಟ್ಟು ಸಕ್ಸಸ್ಫುಲ್ ಆಗಬೇಕಪ್ಪ ಅಂತಂದರೆ ನೀವು ಒಂದು ಒಳ್ಳೆ ಇಂಟೆನ್ಷನ್ದಿಂದ ಸ್ಕಿಲ್ಗಳನ್ನು ಕಲಿಬೇಕು. ಸ್ಕಿಲ್ಗಳನ್ನು ಕಲಿತ್ರೇ ಲೈಫ್ ಇದೆ. ಬರೀ ಕಾಲೇಜ್ ಡಿಗ್ರಿಗಳಿಂದ ಏನೂ ಆಗಲ್ಲ. ನೀವು ಸ್ಕಿಲ್ಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕಲಿಬೇಕು, ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡುವುದಕ್ಕಾಗಿ ಕಲಿಬೇಕು. ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಮನೆಯ ಸಮಸ್ಯೆಗಳನ್ನು, ಈ ಸಮಾಜದ ಸಮಸ್ಯೆಗಳನ್ನು ಸಾಲ್ವ್ ಮಾಡುವುದಕ್ಕಾಗಿ ಸ್ಕಿಲ್ಗಳನ್ನು ಕಲಿಬೇಕು. ನಿಮ್ಮನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳುವುದಕ್ಕಾಗಿ ಸ್ಕಿಲ್ಲನ್ನು ಕಲಿಬೇಕು. ನಿಮಗೆ ಇಂಟ್ರೆಸ್ಟ್ ಇದೆ, ಕಲಿಬೇಕು ಅಂತ ಅನ್ನಿಸ್ತಾ ಇದ್ದರೆ ಮಾತ್ರ ಕಲಿಬೇಕು. ನೀವು ನಿಮ್ಮ ಲೈಫಲ್ಲಿ ಗ್ರೋ ಆಗುವುದಕ್ಕಾಗಿ ಸ್ಕಿಲ್ಗಳನ್ನು ಕಲಿಬೇಕು. ಅಂದಾಗಲೇ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗ್ತೀರಾ ಮತ್ತು ನಿಮಗೆ ಸ್ಟಡಿ ಇನ್ಕಮ್ ಬರುತ್ತೆ, ನೀವು ಸೆಟ್ಲ್ ಆಗ್ತೀರಾ. ಅದನ್ನು ಬಿಟ್ಬಿಟ್ಟು ಬರೀ ದುಡ್ಡು 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 ಅಂತ ಹೇಳಿ ಮಾಡಿದರೆ ನೀವು ಟ್ರ್ಯಾಪಿಗೆ ಬಿದ್ದು ಒದಾಡ್ತೀರಾ ಅಷ್ಟೇ. ಯಾವಾಗ ನಿಮ್ಮ ಫ್ಯಾಷನ್ ಮಾರ್ಕೆಟ್ನಲ್ಲಿರುವ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುತ್ತೋ ಆವಾಗ ಮಾತ್ರ ನಿಮಗೆ ಪ್ರಾಫಿಟ್ ಆಗತ್ತೆ. ಸೊ ಆ ಇಂಟೆನ್ಷನ್ದಿಂದ ನೀವು ಸ್ಕಿಲ್ಲನ್ನು ಕಲಿಯೋದ್ರ ಮೇಲೆ ಫೋಕಸ್ ಮಾಡಬೇಕು. ಒಂದು ಮಾತನ್ನು ಹೇಳುವೆ, ಇದನ್ನು ಎನಿ ಟೈಮ್ ನೆನಪಲ್ಲಿಟ್ಕೊಳ್ಳಿ. ಬರೀ ದುಡ್ಡಿಗೋಸ್ಕರ ನೀವು ಮಾಡುವ ಯಾವುದೇ ಕೆಲಸ ನಿಮ್ಮನ್ನು ದಡ ಸೇರಿಸಲ್ಲ. ನೀವು ಯಾವುದೇ ಒಂದು ಕೆಲಸವನ್ನು ಬರೀ ದುಡ್ಡಿಗೋಸ್ಕರ ಮಾಡ್ತಾ ಇದ್ದರೆ ಅದರಲ್ಲಿ ನೀವು ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಉದಾಹರಣೆ ಕೊಡಬೇಕಪ್ಪ ಅಂತಂದರೆ, ಈಗಾಗಲೇ ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ಬರೀ ಮಾರ್ಕ್ಸಿಗೋಸ್ಕರ, ಬರೀ ಡಿಗ್ರಿಗೋಸ್ಕರ ಓದಿಬಿಟ್ಟು ಡಿಗ್ರಿಗಳನ್ನು ತೆಗೆದುಕೊಂಡ್ಬಿಟ್ಟು ಕೆಲಸ ಇಲ್ಲದೆ ಬೀದಿ ಬೀದಿ ಅಲಿತಾ ಇದ್ದಾರೆ. ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ. ಜಾಬ್ಗಳ ಕೊರತೆ ಇಲ್ಲ, ಸಿಕ್ಕಾಪಟ್ಟೆ ಜಾಬ್ಗಳಿವೆ. ಆದರೆ ಇವರಿಗೇನು ಕೆಲಸ ಮಾಡೋಕ್ಕೆ ಬರಲ್ಲ, ಇವರಲ್ಲಿ ಟ್ಯಾಲೆಂಟ್ ಇಲ್ಲ, ಇವರಲ್ಲಿ ಸ್ಕಿಲ್ ಇಲ್ಲ, ಇವರು ಏನು ಕಲ್ತಿದ್ದಾರೋ ಅದು ಕೂಡ ಇವರಿಗೆ ಸರಿಯಾಗಿ ಬರಲ್ಲ. ಸೊ ಇಂಥವರ ಲಿಸ್ಟಿಗೆ ನೀವು ಸೇರಕ್ಕೆ ಹೋಗಬೇಡಿ. ನೀವು ಸರಿಯಾಗಿ ಕಲಿಯೋದರ ಮೇಲೆ ಫೋಕಸ್ ಮಾಡಿ. ನಿಮಗೆ ಯಾವ ಸ್ಕಿಲ್ಲನ್ನು ಕಲಿಬೇಕನ್ಸುತ್ತೋ ಅದನ್ನು ಶ್ರದ್ಧೆಯಿಂದ ಸರಿಯಾಗಿ ಕರೆಕ್ಟಾಗಿ ಕಲೀರಿ. ಮೊದಲು ನೀವು ಕಲಿಯೋದರ ಮೇಲೆ ಫೋಕಸ್ ಮಾಡಿ.
ಯಾವುದೇ ಒಂದು ಫೀಲ್ಡಲ್ಲಿ ಯಾವುದೇ ಒಂದು ಸ್ಕಿಲ್ಲಲ್ಲಿ ಸ್ಕೋಪ್ ಇರಲ್ಲ. ಸ್ಕೋಪ್ ಅನ್ನೋದು ನಿಮ್ಮ ಒಳಗಡೆ ಇರುತ್ತೆ. ಅದಕ್ಕಾಗಿ ಒಂದು ಸ್ಕಿಲ್ಲನ್ನು ನೀವು ಮಾಸ್ಟರ್ ಮಾಡಿ ಅಂದಾಗಲೇ ಮುಂದೆ ನೀವು ಲಿಮಿಟ್ಲೆಸ್ ಆಗಿ ಅರ್ನ್ ಮಾಡೋಕ್ಕಾಗತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದು ಅರ್ಥ ಆಗಿದ್ದರೆ ಈಗಲೇ roaringfilmschool.comಗೆ ವಿಸಿಟ್ ಮಾಡಿ, ಮತ್ತು ನಿಮಗೆ ಯಾವ ಸ್ಕಿಲ್ಲನ್ನು ಕಲಿಬೇಕನ್ಸುತ್ತೋ ಅದನ್ನು ಕಲೀರಿ. ಮೊದಲು ನೀವು ಸ್ಕಿಲ್ಲನ್ನು ಕಲೀರಿ. ಸೊ ಅದರಿಂದ ಹೇಗೆ ಪ್ರಾಫಿಟ್ ಮಾಡ್ಕೊಳ್ಳೋದು, ಅರ್ನಿಂಗ್ ಮಾಡೋದು ಅನ್ನೋದನ್ನು ನಾವು ಆಲ್ರೆಡಿ ಕೋರ್ಸಲ್ಲಿ ಹೇಳಿರ್ತೀವಿ. ಸೊ ನಿಮ್ಮ ಫಸ್ಟ್ ಜಾಬ್ ಏನಪ್ಪ ಅಂತಂದರೆ ಕೋರ್ಸಿಗೆ ಜಾಯಿನ್ ಆಗೋದು, ಸರಿಯಾಗಿ ಸ್ಕಿಲ್ಲನ್ನು ಕಲಿಯೋದು. ಸೊ ಅದಾದ ನಂತರ ಅರ್ನಿಂಗ್ ಬಗ್ಗೆ ನಾನು ಮತ್ತಷ್ಟು ವಿಡಿಯೋಗಳನ್ನು ಕೂಡ ನಿಮಗೆ ಮಾಡುವೆ, ಕೋರ್ಸಲ್ಲಿ ಸಿಗುವೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.